ಕವಿಯು ದುರ್ಯೋಧನನು ರಣರಂಗಕ್ಕೆ ಕಾಲಿಟ್ಟ ಸಂದರ್ಭವನ್ನು ಇಲ್ಲಿ ವಿವರಿಸಿದ್ದಾನೆ. ಲಕ್ಷ ಲಕ್ಷ ಜೀವಹಾನಿಯ ಪರಿಣಾಮದಿಂದ ರಕ್ತದ ಸಮುದ್ರವೇ ಅಲ್ಲಿ ಹರಿಯುತ್ತಿತ್ತು. ಆ ರುಧಿರ ರಕ್ತ ಕಡಲಿನಲ್ಲಿ ಯೋಧರ ಆಯುಧಗಳೆಲ್ಲ ಮುರಿದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಕೌರವೇಶ್ವರನು ಆ ನೆಲದಲ್ಲಿ ಮುರಿದು ಬಿದ್ದು ಹೂಳಾಗಿ ಹೋಗಿರುವ ಆಯುಧಗಳ ಮೇಲೆಯೇ ಪಾದಗಳನ್ನು ಇಟ್ಟುಕೊಂಡು ನಡೆಬೇಕಾಯಿತು. ಇದರ ಪರಿಣಾಮವಾಗಿ ಕೌರವೇಶ್ವರನ ಪಾದಗಳಿಗೆ ನೋವು ಉಂಟಾಯಿತು. ಪಾದ ಊರುವಷ್ಟು ಸ್ಥಳವಿಲ್ಲದೆ ಭಾರೀ ಹೆಣಗಳ ರಾಶಿಯೇ ಅಲ್ಲಿ ಬಿದ್ದಿತ್ತು. ಆ ಹೆಣಗಳ ಮೇಲೆಯೇ ಕಾಲಿಟ್ಟು ಬೀಳದಂತೆ ಮೆಲ್ಲನೆ ನಡೆಯುವಂತಾಯಿತು ಎಂದು ಕವಿ ವಿವರಿಸಿದ್ದಾನೆ. The poet has described the moment when Duryodhan entered the battlefield. A sea of blood was flowing there due to the loss of millions of lives. In that sea of blood, all the weapons of the warriors were broken and scattered. Kaurveshwar had to walk on the weapons that had broken and turned into mud on the ground. As a result, Kaurveshwar's feet hurt. There was no space for his feet to stand, but a huge pile of corpses lay there. The poet has explained that he had to walk slowly on those corpses so as not to fall. ಹೆಣಗಳ ಮೇಲೆ ಕಾಲಿಟ್ಟು ನಡೆಯುತ್ತಿರುವ ಕೌರವೇಶ್ವರನ ಸ್ಥಿತಿಯನ್ನು ಕಂಡು ಅವನೊಡನಿದ್ದ ಸಂಜಯ ಕಣ್ಣೀರು ಗರೆದನು. ತನುಜಾನುಜರ ವಿಯೋಗದಿಂದ ನೊಂದು ಮುಂದೆ ಸಾಗುವಾಗ ದುರ್ಯೋಧನನು ತನ್ನ ಗುರುವಾದ ದ್ರೋಣರ ಶವವನ್ನು ಎದುರುಗೊಳ್ಳುವ ಸಂದರ್ಭವನ್ನು ಕವಿ ಈ ಪದ್ಯದಲ್ಲಿ ವಿವರಿಸಿದ್ದಾನೆ. ದುರ್ಯೋಧನನು ರಣರಂಗದಲ್ಲಿ ಸತ್ತು ಬಿದ್ದಿದ್ದ ದೊಡ್ಡ ದೊಡ್ಡ ಅನಗಳ ಪರ್ವತದಂತಹ ದೇಹವನ್ನು ಏರಿ ಹರಿಯುತ್ತಿರುವ ರಕ್ತದ ಕಾಲುವೆಯನ್ನು ದಾಟಿ ಮುಂದುವರೆಯುತ್ತಿದ್ದರು. Seeing the Kauravas walking on the corpses, Sanjay, who was with him, burst into tears. The poet describes in this verse the moment when Duryodhan, while moving forward, sorrowful over the loss of Tanuja, came face to face with the corpse of his guru, Drona. Duryodhan was climbing over the huge body of the dead man on the battlefield, crossing the flowing canal of blood. ಆ ಸಂದರ್ಭದಲ್ಲಿ ದಟ್ಟವಾದ ಕಾಡಿನಲ್ಲಿ ಇಳಿಬಿದ್ದಿರುವ ಕಪ್ಪು ಬಳ್ಳಿಗಳಂತೆ ಚಾಚಿಕೊಂಡಿದ್ದ ಆನೆಗಳ ಸೊಂಡಿಲುಗಳನ್ನು ಎಡವಿದ್ದರಿಂದ ಕಾಲು ತೊಡರಿತಂತೆ. ರಣರಂಗದಲ್ಲಿ ನಡೆಯುತ್ತಿದ್ದರೂ ಮಹಾರಣ್ಯದಲ್ಲಿ ನಡೆಯುತ್ತಿರುವಂತೆ ಅವನಿಗೆ ಭಾಸವಾಯಿತಂತೆ. ಆಗ ಕೌರವನು ಸಂಜಯನ ಹೆಗಲ ಮೇಲೆ ಕೈ ಹಾಕಿ ಕೆಳಕ್ಕೆ ಬೀಳದ ಹಾಗೆ ನಡೆದು ಬರುವಾಗ ನೂರಾರು ಬಾಣಗಳ ಜಾಲಕ್ಕೆ ಸಿಕ್ಕಿ ಜರ್ಜರಿತವಾಗಿ ಸತ್ತು ಬಿದ್ದಿದ್ದ ದ್ರೋಣನ ಶವವನ್ನು ಕಾಣುವನು. At that time, his feet were stumbling as he stumbled over the trunks of the elephants that stretched out like black vines in the dense forest. Even though he was walking on the battlefield, he felt as if he were walking in a great forest. Then, as the Kaurava, placing his hand on Sanjay's shoulder and walking without falling down, saw the body of Drona, who had been caught in a net of hundreds of arrows and had fallen dead. ಸ್ವಭಾವತಃ ದುಷ್ಟ ಪ್ರವೃತ್ತಿಯವನಾದ ದೃಷ್ಟದ್ಯುಮ್ನನ ಕೈಯಿಂದ ತಲೆಕೆಡಿಸಿಕೊಂಡು ಸತ್ತು ಬಿದ್ದಿರುವ ಭರದ್ವಾಜ ವಂಶಜನಾದ ದ್ರೋಣಾಚಾರ್ಯರ ಕಳೇಬರವನ್ನು ನೋಡಿದಾಗ ದುರ್ಯೋಧನನಿಗೆ ದುಃಖ ಉಮ್ಮಳಿಸಿ ಬಂದಿತು. Duryodhan was filled with grief when he saw the body of Dronacharya, a descendant of Bharadwaja, who had been beheaded by the evil-minded Drishtadyumna. ದ್ರೋಣಾಚಾರ್ಯರ ಶವದ ಮುಂದೆ ನಿಂತು ದುರ್ಯೋಧನನು ಪ್ರಲಾಪಿಸಿದ ಬಗೆಯನ್ನು ನೀವು ಇಲ್ಲಿ ನೋಡಬಹುದು. ದ್ರೋಣರನ್ನು ಕಂಡ ಕೌರವೇಶ್ವರನು ಅಯ್ಯೋ ನೀವು ಬಿಲ್ವಿದ್ಯಾ ಪಾರಂಗತರೆಂಬುದು ಇಡೀ ಜಗತ್ತಿಗೆ ತಿಳಿದಿದೆ. ಅಷ್ಟೇ ಅಲ್ಲ, ಅರ್ಜುನನೇಕೆ ಸಾಕ್ಷಾತ್ ಪರಮೇಶ್ವರನು ನಿಮ್ಮನ್ನು ಎದುರಿಸಿ ಗೆಲ್ಲಲು ಅಸಮರ್ಥ, ನೀವು ವೀರಾವೇಶದಿಂದ ಹೋರಾಡಿ ಪಾಂಡವರನ್ನು ಜಯಿಸದೆ ಉದಾಸೀನ ತೋರಿದಿರೆಂದು ನಾನಾದರೂ ಭಾವಿಸುವುದಿಲ್ಲ. ನನ್ನ ಕರ್ಮದ ಫಲದಿಂದಾಗಿ ನೀವು ಜಯವನ್ನು ಸಾಧಿಸಲಾಗಲಿಲ್ಲವಷ್ಟೇ. ನಿಮ್ಮಂತಹ ಪರಾಕ್ರಮಿಗೆ ಇಂತಹ ಸಾವು ಹೇಗೆ ಸಂಭವಿಸಿತೋ ಕಾರಣ ತಿಳಿಯದಾಗಿದೆ ಎಂದು ದುಃಖಿಸಿದನು. Here you can see how Duryodhan lamented while standing in front of Dronacharya's dead body. Seeing Drona, the Kauravas said, "Oh, the whole world knows that you are an expert in the art of archery. Not only that, Arjuna, even the Supreme Lord is unable to defeat you. I do not think that you have shown indifference by not fighting bravely and defeating the Pandavas. It is only because of my karma that you could not achieve victory. I do not know how such a death befell a valiant man like you." ಎಂದು ದುಃಖಿಸುತ್ತಾ ದುರ್ಯೋಧನನು ದ್ರೋಣಾಚಾರ್ಯರ ದೇಹಕ್ಕೆ 3 ಬಾರಿ ಪ್ರದಕ್ಷಿಣೆ ಬಂದು ಅಲ್ಲಿಂದ ಮುಂದುವರೆಯುವನು ಆ ದಿಕ್ಕಿನಲ್ಲಿ. Lamenting thus, Duryodhan circumambulated Dronacharya's body 3 times and from there continued in that direction.
ದ್ರೋಣರ ಶವದ ಮುಂದೆ ದುಃಖಿಸಿ ಅವರಿಗೆ ನಮಸ್ಕರಿಸಿ ಮುಂದೆ ಸಾಗಿದ ದುರ್ಯೋಧನನಿಗೆ ಅಭಿಮನ್ಯುವಿನ ಶವ ಸಿಗುತ್ತದೆ. ದುರ್ಯೋಧನ ಕಂಡ ಅಭಿಮನ್ಯುವಿನ ಮೃತದೇಹದ ವರ್ಣನೆಯನ್ನು ರನ್ನ ಇಲ್ಲಿ ನೀಡಿರುವನು. ದುರ್ಯೋಧನನ ಕಣ್ಣಿಗೆ ಅಭಿಮನ್ಯುವಿನ ಶವ ಕಂಡುದು ಹೀಗೆ: ಆ ಅಭಿಮನ್ಯುವಿನ ಕಣ್ಣರೆಪ್ಪೆಗಳು ಅರ್ಧಮುಚ್ಚಿ ತೆರೆದಿದ್ದವಂತೆ. ಅವನ ಕೈಗಳು ಕತ್ತರಿಸಿ ಹೋಗಿದ್ದವು. ಶತ್ರುಗಳ ಬಾಣದ ಏಟಿನಿಂದಾಗಿ ಅವನ ದೇಹದ ತುಂಬಾ ಗಾಯಗಳಾಗಿದ್ದವು. ಅವನ ದೇಹವು ರಕ್ತದ ಮಡುವಿನಲ್ಲಿ ಅದ್ದಿದಂತಿತ್ತು. Duryodhan, who mourned before Drona's body, bowed to him and moved forward, finds Abhimanyu's body. Ranna has given a description of Abhimanyu's dead body seen by Duryodhan here. When Duryodhan saw Abhimanyu's body, he said, Abhimanyu's eyelids were half closed and half open. His hands were cut off. His body was badly wounded by the enemy's arrows, and his body was soaked in a pool of blood. ಯುದ್ಧದಲ್ಲಿ ಮಹಾಪರಾಕ್ರಮಿ ಎನಿಸಿದ್ದ ಅಭಿಮನ್ಯುವನ್ನು ದುರ್ಯೋಧನನು ಇಂತಹ ಸ್ಥಿತಿಯಲ್ಲಿ ಕಂಡನೆಂದು ಕವಿ ವರ್ಣಿಸಿದ್ದಾನೆ. ಹೀಗೆ ಅಭಿಮನ್ಯುವನ್ನು ದುರ್ಯೋಧನ ನೋಡಿದನು. The poet describes how Duryodhan saw Abhimanyu, who was considered a great warrior in battle, in such a state. Thus Duryodhan saw Abhimanyu. ಅಭಿಮನ್ಯುವಿನ ಶವವನ್ನು ಶೂನ್ಯಡಾಗ ದುರ್ಯೋಧನನಾಡುವ ಮೆಚ್ಚುಗೆಯ ಮಾತುಗಳನ್ನು ನಾವು ಈ ಮೇಲಿನ ಪದ್ಯದಲ್ಲಿ ಕಾಣಬಹುದು. ದುರ್ಯೋಧನನು ಅಭಿಮನ್ಯುವಿನ ಸಾಹಸವನ್ನು ಮೆಚ್ಚುತ್ತಾ, ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಒಳಪ್ರವೇಶಿಸಲು ಬೇರಾರಿಗೂ ಸಾಮರ್ಥ್ಯವಿರಲಿಲ್ಲ, ಆದರೆ ನೀನು ನಿನ್ನ ಸಾಮರ್ಥ್ಯದಿಂದ ಚಕ್ರವ್ಯೂಹವನ್ನು ಭೇದಿಸಿದೆ. ಒಳನುಗ್ಗಿ ಪರಾಕ್ರಮಿಗಳನ್ನು ಎದುರಿಸಿ ಕೊಂದ ನೀನು ಅರ್ಜುನನಿಗೆ ತಕ್ಕ ಮಗನಾಗಿದ್ದೀಯಾ. ನಿನ್ನ ಧೈರ್ಯ ಸಾಹಸಗಳಿಗೆ ಸಮಾನರಾದ ಪರಾಕ್ರಮಿಗಳು ಬೇರೆ ಯಾರಿದ್ದಾರೆ ಎಂದು ಹೊಗಳಿದನು. ಅಭಿಮನ್ಯು ಶತ್ರುಪುತ್ರನಾಗಿದ್ದರೂ ಅವನ ಗುಣವನ್ನು ಮೆಚ್ಚುವ ದುರ್ಯೋಧನನ ಅಂತಃಕರಣ ಇಲ್ಲಿ ಅನಾವರಣಗೊಂಡಿದೆ. We can see the words of admiration that Duryodhan utters upon seeing Abhimanyu's body in the above verse. Duryodhan, admiring Abhimanyu's bravery, said that no one else had the ability to penetrate the maze created by Guru Drona. But you have penetrated the maze with your own ability. You who entered and faced and killed the mighty ones are a son worthy of Arjuna. Who else is a mighty one who is equal to your courage and bravery? He praised him. Even though Abhimanyu was the son of an enemy, Duryodhan's inner feelings are revealed here, admiring his qualities. ಅಭಿಮನ್ಯುವಿನ ಶವದ ಮುಂದೆ ನಿಂತ ದುರ್ಯೋಧನನು ಅವನ ಪ್ರಶಂಸೆಯನ್ನು ಮುಂದುವರೆಸುತ್ತಾ, ಅಸಮಬಲಶಾಲಿ ಯಾದ ಅಭಿಮನ್ಯು ಕುಮಾರನೇ, ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ನಿನ್ನ ಮುಂದೆ ನಿಂತಿರುವ ನಾನು ಬೇಡಿಕೊಳ್ಳುವುದಿಷ್ಟೇ: ನಿನ್ನ ಸಾಹಸದ 10ನೇ ಒಂದಂಶವಾದರೂ ನನ್ನಲ್ಲಿದ್ದರೆ ಅದಕ್ಕನುಗುಣವಾದ ವೀರಮರಣ ನನಗೆ ಉಂಟಾಗಲಿ ಎಂದು ಪ್ರಾರ್ಥಿಸಿದನು. ಶತ್ರುವಿನ ಮಗನಾದ ಅಭಿಮನ್ಯುವನ್ನು ಕಂಡು ರೋಷದಿಂದ ಕರಳುವ ಬದಲು ಅವನ ಸಾಹಸಗುಣ ಸರಿಯೇ, ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಆಂತರ್ಯದ ಛಲ ಇಲ್ಲಿ ಪುಟಿದೆದ್ದಿದೆ. ಆದ್ದರಿಂದಲೇ ಅಭಿಮನ್ಯುವಿನ ಸಾಹಸವನ್ನು ಮೆಚ್ಚುವ ದುರ್ಯೋಧನನ ವ್ಯಕ್ತಿತ್ವ ನಿಜಕ್ಕೂ ಅಪರೂಪವೆಂಬಂತೆ ರನ್ನ ಚಿತ್ರಿಸಿದ್ದಾನೆ. ಅಲ್ಲದೆ ಸತ್ತು ವೀರಮರಣವನ್ನಪ್ಪಿದರೂ ವೀರಮರಣ ಬರಲಿ ಎಂದು ಆಪೇಕ್ಷಿಸುತ್ತಿದ್ದಾನೆ. ಅವನ ವ್ಯಕ್ತಿತ್ವಕ್ಕೆ ತೀರಾ ಸಹಜವಾದ ಮಾತಿದಾಗಿದೆ. Duryodhan, standing in front of Abhimanyu's body, continued to praise him, saying, O son of Abhimanyu, who is incomparable in strength, there is no one like you. All I ask of you, standing before you, is that if I have even a tenth of your bravery, may I die a heroic death worthy of it. Instead of being furious at the sight of Abhimanyu, the son of an enemy, his inner desire to die in battle is revealed here. That is why Ranna has depicted Duryodhan as a rare personality who admires Abhimanyu's bravery. Moreover, he wishes that he would die a heroic death in death. This is very natural for his personality. ಅಭಿಮನ್ಯುವಿಗೆ ಬಂದಂತಹ ವೀರಮರಣವು ತನಗೂ ಸಂಭವಿಸಲೆಂದು ದುರ್ಯೋಧನನು ಮನದಲ್ಲೇ ಪ್ರಾರ್ಥಿಸಿ ಅಭಿಮನ್ಯುವಿಗೆ ಕೈ ಮುಗಿದು ಮುಂದುವರೆಯುವಾಗ ಅವನಿಗೆ ತನ್ನ ಮಗನಾದ ಲಕ್ಷಣಕುಮಾರನ ನೆನಪಾಗುತ್ತದೆ. ದುಃಖದಿಂದ ಗಂಟಲು ಉಬ್ಬುತ್ತದೆ. ಅವನ ಹೃದಯ ಪುತ್ರವಾತ್ಸಲ್ಯದಿಂದ ಮಿಡಿಯುತ್ತದೆ. ಅಷ್ಟರಲ್ಲೇ ಅವನಿಗೆ ಮಗನ ತಾವರೆಯಂತಹ ಮೊಗ ಗೋಚರಿಸುತ್ತದೆ. Duryodhan prayed in his heart that the same heroic death that befell Abhimanyu would befall him. As Abhimanyu's hand ran out and he continued, he remembered his son Lakshman. His throat swelled with grief.
His heart beat with filial affection. At that moment, he saw his son's lotus-like face. ತನ್ನ ಮಗ ಲಕ್ಷಣಕುಮಾರನ ಶವವನ್ನು ನೋಡಿದಾಕ್ಷಣ ದುರ್ಯೋಧನನ ದುಃಖದ ಕಟ್ಟೆಯೊಡೆಯುತ್ತದೆ. ಬಾಳಿ ಬದುಕಬೇಕಾಗಿದ್ದ ತನ್ನ ಕರುಳಿನ ಕುಡಿಯನ್ನು ಕಂಡ ದುರ್ಯೋಧನನು ತಂದೆಯಾದವನಿಗೆ ಮಗನಾದವನು ಎಳ್ಳು ನೀರಿನ ತರ್ಪಣವನ್ನು ಕೊಡಬೇಕಾದ್ದು ಲೋಕರೂಢಿ, ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ತಂದೆಯಾದ ನಾನೇ ಮಗನಾದ ನಿನಗೆ ತರ್ಪಣವನ್ನು ಬಿಡುವಂತಾಯಿತೆ? ಅಯ್ಯೋ ಮಗನೇ, ನನಗಿಂತ ಮೊದಲು ಪ್ರಾಣವನ್ನು ತೊರೆದು ನೀನೇಕೆ ಹೀಗೆ ಕ್ರಮವನ್ನು ತಪ್ಪಿಸಿದೆ ಎಂದು ದುಃಖಿಸಿದನು. ಪುತ್ರಶೋಕತಪ್ತನಾದ ದುರ್ಯೋಧನನ ವಿಲಾಪ ಕರುಳು ಮಿಡಿಯುವಂತೆ ಇಲ್ಲಿ ಚಿತ್ರಿತವಾಗಿದೆ. Duryodhan's grief reaches its limit when he sees the dead body of his son Lakshman. Seeing the sprout of his own intestine that was supposed to survive, Duryodhan said, "It is a universal custom that a son should offer a tarpan of sesame seeds and water to his father. But on the contrary, how can I, the father, refrain from offering tarpan to you, the son? Alas, my son, why have you abandoned the order by leaving your life before me?" He lamented. The lamentation of Duryodhan, who was grief-stricken over his son, is depicted here as if his bowels were throbbing. ಪುತ್ರನಿಗೆ ತರ್ಪಣ ಕೊಡುವ ಸಂದರ್ಭ ಒದಗಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿರುವ ದುರ್ಯೋಧನನನ್ನು ಸಂಜಯನು ಸಂತೈಸಿ ಮುಂದೆ ಕರೆದೊಯ್ದನು. ಅಲ್ಲಿ ಅವರಿಗೆ ಭೀಮಸೇನನ ಗದಾ ಪ್ರಹಾರದಿಂದ ಹತನಾಗಿ ರಕ್ತದ ಪ್ರವಾಹದೊಳಗೆ ಬಿದ್ದಿದ್ದ ಯುವರಾಜನಾದ ದುಶ್ಯಾಸನನ ಮೃತದೇಹ ಎದಿರಾಯಿತು. Sanjay consoled Duryodhan, who was repentant for not having given him the opportunity to offer sacrifice to his son, and took him forward. There they came across the body of the prince Dushyasna, who had been killed by Bhimsena's make and was lying in a pool of blood. ದುರ್ಯೋಧನನೆಂದರೆ ದುಶ್ಯಾಸನನಿಗೆ ಅಪರಿಮಿತವಾದ ಪ್ರೀತಿ. ಅವನ ಭ್ರಾತೃವಾತ್ಸಲಕ್ಕೆ ಎಣೆಯಿಲ್ಲ. ಅಂತಹ ತಮ್ಮನ ಶವವನ್ನು ಕಂಡಾಗ ದುರ್ಯೋಧನನಿಗೆ ತಾನಿನ್ನೂ ತಮ್ಮನ ಸಾವಿಗೆ ಕಾರಣನಾದವನನ್ನು ಬದುಕಲು ಬಿಟ್ಟಿರುವೆನಲ್ಲ ಎಂದು ರೋಷ ಉಕ್ಕುತ್ತದೆ. ಅದನ್ನು ಅವನು ದುಶ್ಯಾಸನನ ಶವದ ಮುಂದೆ ನಿಂತು ಅಭಿವ್ಯಕ್ತಿಸುವುದನ್ನು ಕವಿ ರನ್ನ ಈ ಮೇಲಿನ ಪದ್ಯದಲ್ಲಿ ಚಿತ್ರಿಸಿರುವನು. ಎಲೈ ಯುವರಾಜನೇ, ನಿನ್ನನ್ನು ಕೊಂದವನು ಭೀಮನು ಇನ್ನೂ ಬದುಕಿರುವನು. ಅವನನ್ನು ಕೊಂದು ನಿನ್ನ ಸಾವಿನ ಸೇಡು ತೀರಿಸಿಕೊಳ್ಳದ ನಾನಿನ್ನೂ ಬದುಕುಳಿದಿರುವೆ. ನೀನು ನನ್ನಲ್ಲಿ ತೋರಿದ ಪ್ರೀತಿಗೆ ಇದು ಸರಿಯಾದ ಮರ್ಯಾದೆಯಲ್ಲ. ಇದೆಂತಹ ಸಜ್ಜನಿಕೆ ನನ್ನದು ಎಂದು ದುರ್ಯೋಧನನು ತಮ್ಮನ ಶವದ ಮುಂದೆ ದುಃಖಿಸಿದನು. Duryodhan is the boundless love of Dushyasna. His brotherly affection knows no bounds. Seeing the dead body of his younger brother, Duryodhan is filled with anger that he has allowed the one who caused his brother's death to live. The poet Ranna has depicted him expressing this in the above verse while standing in front of Dushyasna's dead body. O prince, the one who killed you, Bhima, is still alive. I, who did not kill him and avenge your death, am still alive. Is this not the right respect for the love you have shown me? Is this my kind of gentleman? Duryodhan lamented in front of his brother's dead body. ಪ್ರಸ್ತುತ ಪದ್ಯದಲ್ಲಿಯೂ ಕವಿಯು ದುಶ್ಯಾಸನನ ಶವದ ಮುಂದೆ ನಿಂತು ಶೋಕಿಸುವ ದುರ್ಯೋಧನನ ಅಳಲನ್ನು ಚಿತ್ರಿಸಿದ್ದಾನೆ. ತನ್ನ ದುಃಖದ ಮಾತುಗಳನ್ನು ಮುಂದುವರೆಸುತ್ತಾ ದುರ್ಯೋಧನನು ಹೀಗೆಂದು ಪ್ರಲಾಪಿಸುವನು. ಎಲೈ ದುಶ್ಯಾಸನವೇ, ತಾಯಿಯ ಎದೆ ಹಾಲನ್ನು ನಾನು ಮೊದಲು ಕುಡಿದೆ, ಬಳಿಕ ನೀನು ಕುಡಿದೆ. ಇದರಂತೆಯೇ ಅಮೃತವೆನಿಸಿದ ಸೋಮರಸವನ್ನೂ ರುಚಿಕರವಾದ ದಿವ್ಯಭೋಜನವನ್ನು ನಾನು ಮೊದಲು ಸೇವಿಸಿದೆ. ಆನಂತರವೇ ಅವುಗಳನ್ನು ನೀನು ಸೇವಿಸುತ್ತಿದ್ದ. ಬಾಲ್ಯದಿಂದ ಇಂದಿನವರೆಗೂ ಎಂದಿಗೂ ಈ ಕ್ರಮವನ್ನು ನೀನು ಉಲ್ಲಂಘಿಸಿರಲಿಲ್ಲ. ಅದೇ ರೀತಿ ಸಾವಿನಲ್ಲೂ ನಾನು ಮೊದಲಿಗನಾಗಬೇಕಿತ್ತು. ಆದರೆ ನೀನು ಮೊದಲು ಯುದ್ಧದಲ್ಲಿ ಮರಣವನ್ನಪ್ಪಿ ಏಕೆ ಕ್ರಮವನ್ನು ಉಲ್ಲಂಘಿಸಿದೆ, ಪ್ರಿಯ ಸಹೋದರನಾದ ದುಶ್ಯಾಸನನೆಯ ಎಂದು ದುರ್ಯೋಧನನು ಶೋಕತುಂಬಿ ಗೋಳಾಡಿದನು. In the present verse too, the poet has depicted the lamentation of Duryodhan standing before the corpse of Dushyasna. Continuing his words of sorrow, Duryodhan laments thus, O Dushyasna, I first drank my mother's breast milk, and then you drank it. Similarly, I first drank the nectar-like soma juice and the delicious divine food. Only after that did you consume them. From childhood to this day, you have never violated this order. Similarly, I should have been the first to die. But why did you violate the order by dying in battle first, my dear brother Dushyasna? Duryodhan lamented in grief.
ದುಶ್ಯಾಸನ ಮುಂದೆ ನಿಂತು ಅತಿಯಾಗಿ ಪ್ರಲಾಪಗೈಯವ ದುರ್ಯೋಧನನಿಗೆ ಹೆಚ್ಚು ಹೊತ್ತು ನಿಂತು ತನ್ನ ತಮ್ಮನ ಹೆಣವನ್ನು ನೋಡಲಾಗಲಿಲ್ಲ. ಅಲ್ಲಿಂದ ಮುಂದೆ ಸಾಗಿದಾಗ ಅವನಿಗೆ ದಿವಾಕರ ಮಗನಾದ ಕರ್ಣನ ಮೃತದೇಹ ಎದುರಾಯಿತು. ಅವನನ್ನು ನೋಡಿದ ದುರ್ಯೋಧನನಿಗೆ ಕಣ್ಣೀರು ಕೂಡಿ ಉಕ್ಕಿ ಹರಿಯಿತು. ಕಣ್ಣೀರು ಸುರಿಸುತ್ತಾ ಅವನು ಕರ್ಣನ ಶವವನ್ನು ನೋಡುತ್ತಾ ಈ ಮುಂದಿನಂತೆ ಶೋಕಿಸುವನು. Duryodhan, who was standing in front of Dushasna and lamenting profusely, could not stand for long and look at the body of his brother. As he moved forward from there, he came across the dead body of Karna, the son of Divakar. Seeing him, Duryodhan burst into tears. He would continue to mourn Karna's body, shedding tears. ತಮ್ಮನಾದ ದುಶ್ಯಾಸನ ಮತ್ತು ಜೀವದ ಗೆಳೆಯನಾದ ಕರ್ಣನನ್ನು ಕಂಡರೆ ಅಪರಿಮಿತವಾದ ಪ್ರೀತಿ ದುರ್ಯೋಧನನಿಗೆ ಇತ್ತು. ಅವರಿಬ್ಬರನ್ನೂ ಏಕಕಾಲಕ್ಕೆ ಕಳೆದುಕೊಂಡ ದುರ್ಯೋಧನ ದುಃಖಕ್ಕೆ ಎಣೆಯಿಲ್ಲದಾಯಿತು. ಕರ್ಣನ ಶವದ ಮುಂದೆ ನಿಂತು, ಎಲೈ ಕರ್ಣನೇ, ನಾನು, ದುಶ್ಯಾಸನ ಹಾಗೂ ನೀನು ಮೂವರೂ ಮೊದಲಿನಿಂದಲೂ ಮಹಾಮೈತ್ರಿಯಿಂದಿದ್ದೆವು. ನಮ್ಮನ್ನಗಲಿ ಮೊದಲು ದುಶ್ಯಾಸನ ದೂರವಾದ. ಆನಂತರ ನಾನು ನೀನೂ ಇಬ್ಬರೂ ಇದ್ದೇವೆಂಬ ಸಮಾಧಾನವಿತ್ತು. ಆದರೀಗ ನೀನು ಸಾಯುವ ಮೂಲಕ ನನ್ನನ್ನು ಆಗಲಿ ದೂರಾಗಿ ಎಲ್ಲಿಗೆ ಹೋದೆ, ಎಲೆ ಅಂಗಾಧಿಪತಿಯಾದ ಕರ್ಣನೇ ಎಂದು ದುಃಖತಪ್ತನಾದ. Duryodhan felt boundless love for his brother Dushasna and his lifelong friend Karna. Duryodhan was overwhelmed with grief at losing both of them at the same time. Standing in front of Karna's body, he said, "O Karna, I, Dushasna and you three were great allies from the beginning. First Dushasna was separated from us. Then I was at peace knowing that you and I were together. But now you have also separated me by dying. Where have you gone, O Karna, the lord of the limbs?" ಕರ್ಣನ ಸಾವನ್ನು ದುರ್ಯೋಧನನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಒಂದೇ ಪ್ರಾಣ ಎರಡು ಜೀವಗಳಂತಿದ್ದವರು ಅವರು. ದುರ್ಯೋಧನನನ್ನು ಕಂಡೊಡನೆ ಬಂದು ಅಪ್ಪಿಕೊಳ್ಳುತ್ತಿದ್ದ ಕರ್ಣ ಇಂದು ಶವವಾಗಿ ಕಣ್ಣೆದುರು ಬಿದ್ದಿದ್ದಾನೆ. ಇದನ್ನು ಕಂಡ ದುರ್ಯೋಧನನು, ನಿನ್ನ ಗೆಳೆಯನಾದ ಸುಯೋಧನ ಬಂದಿರುವನು. ಅವನನ್ನು ನೀನು ಕಣ್ಣೆರೆದು ನೋಡುತ್ತಿಲ್ಲವೇಕೆ? ಅಪ್ಪಿಕೊಳ್ಳುತ್ತಿಲ್ಲವೇಕೆ? ಏನಪ್ಪಣೆ ಮಹಾಸ್ವಾಮಿ ಎನ್ನುತ್ತಿಲ್ಲವೇಕೆ? ಏಕೆ ಏನೂ ಮಾತನಾಡದೆ ಮೌನದಿಂದಿರುವೆ ಎಲೆ ಕರ್ಣನೆ ಎಂದು ಗೋಳಾಡಿದನು. ತನ್ನ ಸ್ನೇಹಿತನ ಮೌನ ನಿದ್ರೆಯನ್ನು ಅವನು ಸಹಿಸುತ್ತಿಲ್ಲ. ಅಂತಹ ಅನನ್ಯವಾದ ಸ್ನೇಹ ಅವರಿಬ್ಬರದು. Duryodhan is unable to bear the death of Karna. They were like two lives in one. Karna, who had come to embrace Duryodhan as soon as he saw him, has now fallen dead before his eyes. Seeing this, Duryodhan said, "Your friend Suyodhana has come. Why don't you look at him with tears in your eyes? Why don't you embrace him? Why don't you say, 'What is this, great lord? Why are you silent and silent, Karna?'" he cried. He could not bear the silent sleep of his friend. Such was the unique friendship between the two of them. ಕರ್ಣನ ಗುಣ ವಿಶೇಷಗಳೆಲ್ಲವೂ ಸಾಲುಸಾಲಾಗಿ ದುರ್ಯೋಧನನಿಗೆ ನೆನಪಿಗೆ ಬರುತ್ತವೆ. ಅವನ ಶವದ ಮುಂದೆ ನಿಂತು ದುರ್ಯೋಧನ, ಎಲೈ ಕರ್ಣನೇ, ನೀನಿದ್ದ ರಾಜ್ಯದಲ್ಲಿ ಸುಳ್ಳೆಂಬುದಿಲ್ಲ, ಸ್ವಾರ್ಥ ಜಿಪುಣತನಗಳಿರುವುದಿಲ್ಲ. ನಿನ್ನಂತಹ ಪರಾಕ್ರಮಿಯಿದ್ದ ನಾಡಲ್ಲಿ ಭಯವೆಂಬುದಕ್ಕೆ ಸ್ಥಳವಿಲ್ಲ. ಸತ್ಯದ ನಡೆಯಲ್ಲಿ, ತ್ಯಾಗದ ಗುಣದಲ್ಲಿ, ಪರಾಕ್ರಮದಲ್ಲಿ ನಿನಗಾರು ಸರಿಸಾಟಿಯಿಲ್ಲ. ನೀನು ಅದ್ವಿತೀಯವ ಎಂದು ಮನದುಂಬಿ ಕರ್ಣನ ಗುಣಗಳನ್ನು ಕೊಂಡಾಡುವನು. ಸತ್ಯಮಾರ್ಗದಲ್ಲಿ ನಡೆದ, ಮಹಾತ್ಮಾಗಿಯಾಗಿ ದಾನಶೂರನೆನಿಸಿದ, ಅದ್ವಿತೀಯ ಪರಾಕ್ರಮಿಯಾದ ತನ್ನ ಗೆಳೆಯ ಕರ್ಣನನ್ನು ದುರ್ಯೋಧನ ಶೋಕದ ನಡುವೆಯೂ ಹೊಗಳಿ ಮಾತನಾಡುವುದು ಅವನ ಅಪ್ಪಟ ಗುಣಪಕ್ಷಪಾತಿ ನಡವಳಿಕೆಯನ್ನು ತೋರಿದೆ ಎನ್ನಬಹುದು. Duryodhan remembered all the qualities of Karna one after another. Standing in front of his dead body, Duryodhan said, "O Karna, there is no falsehood in the kingdom where you are. There is no selfishness or stinginess. There is no place for fear in a country where there is a warrior like you. You are unmatched in your path of truth, in your quality of sacrifice, and in your valor. You are unique." He extolled Karna's qualities, boasting. It can be said that Duryodhan's praise of his friend Karna, who walked on the path of truth, became a great soul, and was called Dhanasura, and was a unique warrior, despite his grief, showed his genuine bias towards his qualities.
ಕರ್ಣನು ಕುಂತಿಯ ಹಿರಿಯ ಮಗನೆಂಬ ಜನ್ಮರಹಸ್ಯವನ್ನು ದುರ್ಯೋಧನ ಬಲ್ಲವನಾಗಿದ್ದನು. ಅದನ್ನೀಗ ಅವನ ಕಳೇಬರದ ಮುಂದೆ ನಿಂತು ಪ್ರಕಟಿಸುವುದನ್ನು ಕವಿ ರನ್ನನು ಈ ಪದ್ಯದಲ್ಲಿ ಚಿತ್ರಿಸಿದ್ದಾನೆ. ದುರ್ಯೋಧನನು ಕರ್ಣನನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಿಜಕ್ಕೂ ನೀನು ಯಾರ ಮಗನೆಂಬ ಸಂಗತಿಯು ನನಗೆ ತಿಳಿದಿತ್ತು, ಕುಂತಿಗೆ ತಿಳಿದಿತ್ತು, ಅಲ್ಲದೆ ದಾನವರ ಶತ್ರುವಾದ ಶ್ರೀಕೃಷ್ಣನಿಗೂ ತಿಳಿದಿತ್ತು, ಸೂರ್ಯನಿಗೂ ಅರಿವಿತ್ತು. ಮಾತ್ರವಲ್ಲ, ದಿವ್ಯಜ್ಞಾನಿಯಾದ ಸಹದೇವನೂ ಈ ವಿಚಾರವನ್ನು ಬಲ್ಲವನಾಗಿದ್ದನು. ಇವರನ್ನುಳಿದು ಬೇರಾರಿಗೂ ನೀನಾರೆಂಬ ಸಂಗತಿ ತಿಳಿದಿರಲಿಲ್ಲ ಎಂದು ಸ್ಮರಿಸಿಕೊಂಡನು. ಕುಂತಿಯ ಹಿರಿಯ ಮಗನೆಂಬುದು ತಿಳಿದಿದ್ದರೆ ಕರ್ಣನೇ ರಾಜನಾಗುವ ಅವಕಾಶವಿತ್ತು. ತಿಳಿದಿದ್ದವರಾರೂ ಅವನಿಗೂ ಅದನ್ನು ಹೇಳಲಿಲ್ಲ. ಕರ್ಣ ದುರಂತ ನಾಯಕನೆನಿಸಿದನು. ದುರ್ಯೋಧನ ಈಗ ಅದನ್ನು ಸ್ಮರಿಸಿಕೊಂಡು ಪಶ್ಚಾತ್ತಾಪ ಪಡುವಂತಿದೆ. Duryodhan knew the secret of Karna's birth, that he was the eldest son of Kunti. The poet Ranna has depicted this in this verse, standing in front of his dead body and announcing it. Addressing Karna, Duryodhan said, "Indeed, I knew whose son you were, Kunti knew, and Krishna, the enemy of the Danvas, knew, and the son was also aware. Not only that, but Sahadev, the divine sage, also knew this fact. Apart from them, no one else knew who you were." He remembered that if he had known that he was the eldest son of Kunti, Karna would have had a chance to become the king. Those who knew did not tell him that either. Karna thought he was a tragic hero. Duryodhan now remembers it and feels remorse. ದುರ್ಯೋಧನನಿಗೆ ಕರ್ಣನನ್ನು ಕಂಡರೆ ಗಾಢವಾದ ಸ್ನೇಹ ಮಮಕಾರಗಳು. ಕರ್ಣ ಸತ್ತಿರುವುದರಿಂದ ಅವನಿಗೆ ತನ್ನ ಅಧಿಕಾರ, ಐಶ್ವರ್ಯ, ಬದುಕು ಎಲ್ಲವೂ ಅರ್ಥಹೀನವಾಗಿ ಕಂಡವಂತೆ, ಕರ್ಣನಿಲ್ಲದ ಯಾವ ಸುಖವೂ ತನಗೆ ಬೇಡವೆಂದು ದುರ್ಯೋಧನ ಆಡುವ ಮಾತುಗಳನ್ನು ರನ್ನ ಈ ಮೇಲಿನ ಪದ್ಯದಲ್ಲಿ ವಿವರಿಸಿದ್ದಾನೆ. ದುರ್ಯೋಧನನಾಡುವ ಈ ಮಾತುಗಳಲ್ಲಿ ಅವರಿಬ್ಬರ ಅಗಾಧ ಸ್ನೇಹದ ಚಿತ್ರಣವಿದೆ. Duryodhan feels deep affection and love for Karna when he sees him. Since Karna is dead, he sees his power, wealth, and life as meaningless, and Ranna has described Duryodhan's words in the above verse, saying that he does not want any happiness without Karna. These words of Duryodhan depict the deep friendship between the two. ಎಲೈ ಕರ್ಣನೇ, ನೀನು ಬದುಕಿದ್ದರೆ ನನಗೆ ಈ ರಾಜ್ಯವಿದ್ದಂತೆ, ನೀನಿದ್ದರೆ ಮಾತ್ರ ನನ್ನ ರಾಜಪದವಿಗೆ ಅರ್ಥ ಬರುವುದು, ನೀನಿದ್ದರೆ ಮಾತ್ರ ಈ ಚಕ್ರವರ್ತಿತ್ವದ ಪದವಿಗೆ ಶೋಭೆ, ನೀನಿದ್ದರೆ ನನ್ನ ಸಿಂಹಾಸನ ಪೀಳಿಗೆಗಳಿಗೆ ಮೆರುಗು, ನೀನಿಲ್ಲದೆ ಈ ಮೇಲಿನ ಎಲ್ಲವೂ ನನ್ನ ಪಾಲಿಗೆ ಇದ್ದೂ ಇಲ್ಲದಂತೆ ಅಂಗಾಧಿಪತಿಯ ಎಂದು ದುರ್ಯೋಧನ ಹೇಳುವನು. Oh Karna, if you were alive, I would have this kingdom, only with you would my kingship have meaning, only with you would this emperorship have glory, only with you would my throne be a joy for generations, without you, all of the above would be as if I had nothing at all, O Lord of Anga, Duryodhan would say. ಪ್ರಸ್ತುತ ಪದ್ಯದಲ್ಲಿ ದುರ್ಯೋಧನನು ದಾನಶೂರ ವೀರಕರ್ಣನ ದಾನ ಮತ್ತು ತ್ಯಾಗದ ಗುಣಗಳ ಗುಣಗಾನ ಮಾಡುತ್ತಿದ್ದಾನೆ. ದುರ್ಯೋಧನನು ಕರ್ಣನನ್ನು ಉದ್ದೇಶಿಸಿ ಈ ರೀತಿ ಹೇಳುವನು. ಎಲೆ ಕರ್ಣನೇ, ನೀನು ದೇವೇಂದ್ರನು ಬಂದು ಜನ್ಮದತ್ತವಾಗಿ ಬಂದ ನಿನ್ನ ರಕ್ಷಾಕವಚವನ್ನು ದಾನವಾಗಿ ಕೇಳಿದಾಗ ದೇಹಕಂಟಿದ ಕವಚವನ್ನು ಹಿಂದು ಮುಂದು ನೋಡದೆ ಕತ್ತರಿಸಿಕೊಟ್ಟೆ. ಅದೇ ರೀತಿ ಕುಂತಿಯು ದಿವ್ಯಾಸ್ತ್ರವನ್ನು, ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲವೆಂದು ಭಾಷೆ ಕೇಳಿದಾಗ ಮರುಮಾತಾಡದೆ ನೀಡಿದೆ. ಹೆದರದೆ ಇಂತಹ ವಾಗ್ದಾನ ಮಾಡಿದ ನಿನ್ನಂತಹ ಯುದ್ಧವೀರನಾಗಲಿ ಸಂಪತ್ತನ್ನು ದಾನ ಮಾಡುವ ದಾನವೀರನಾಗಲಿ ಬೇರೆ ಯಾರಿದ್ದಾರೆ ಎಂದು ಕರ್ಣನ ದಾನವು ಶೂರ ಗುಣಗಳನ್ನು ಕೊಂಡಾಡುವನು. In the present verse, Duryodhan is praising the qualities of charity and sacrifice of the brave warrior Karna. Addressing Karna, Duryodhan says this, O leafy Karna, when you, the god Indra, came and asked for your armor, which was given to you by birth, you cut off the armor that was attached to your body without looking back or forward. Similarly, when Kunti was told that she would never wear the divine weapon and the arrow she had taken, she gave it to him without a second thought. Who else is there like you, a warrior who makes such a promise without fear, or a hero who donates wealth? He extols Karna's qualities of charity and bravery. ಹೀಗೆ ಕರ್ಣನ ಸ್ನೇಹದಿಂದ ವಂಚಿತವಾಗಿ ದುಃಖತಪ್ತನಾದ, ಕರ್ಣನ ಅಗಲಿಕೆಯನ್ನು ಸಹಿಸದ, ಸ್ನೇಹವಿರಹಿಯಾದ ದುರ್ಯೋಧನನಿಗೆ ಕರ್ಣನ ಸಾವಿಗೆ ಕಾರಣನಾದ ಇಂದ್ರನ ಮಗ ಅರ್ಜುನನ ಮೇಲೆ ಕೋಪ ಒಕ್ಕಿ ಬಂದಿತು. ಆದರೂ ಮೊದಲು ಶರಶಯ್ಯೆಯಲ್ಲಿ ಮಲಗಿರುವ ಭೀಷ್ಮಾಚಾರ್ಯರ ಚರಣಾರವಿಂದಗಳಿಗೆ ನಮಸ್ಕರಿಸಲೆಂದು ದುರ್ಯೋಧನ ಮುಂದೆ ಸಾಗಿದನು.
Thus, Duryodhan, who was deprived of Karna's friendship and was saddened by his loss, became angry with Arjuna, the son of Indra, who had caused Karna's death. However, Duryodhan first went forward to bow at the feet of Bhishmacharya, who was lying on the bed. ಹೀಗೆ ಈ ದುರ್ಯೋಧನನು ತನ್ನ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡು ಏಕಾಂಗಿಯಾಗಿ ದುಃಖತಪ್ತ ರಣರಂಗವನ್ನು ಹಾದು ಹೋಗುವ ಚಿತ್ರಣವನ್ನು ಕವಿ ರನ್ನನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾನೆ. ಶೋಕರಸ ಮಡುಗಟ್ಟಿ ನಿಂತಿದೆ ಎನ್ನಬಹುದು. Thus, the poet Ranna has very effectively depicted the image of Duryodhan, having lost all his relatives and passing through the battlefield alone, grief-stricken. It can be said that the grief is overwhelming. ಪದ್ಯದ ಸಾರಾಂಶ. ಈ ನಿರೂಪಣೆಯು ಕುರುಕ್ಷೇತ್ರದ ಯುದ್ಧಭೂಮಿಯ ಮೂಲಕ ದುರ್ಯೋಧನನ ಭಾವನಾತ್ಮಕ ಪ್ರಕ್ಷುಬ್ಧತೆ ಮತ್ತು ದುರಂತ ಪ್ರಯಾಣವನ್ನು ಚಿತ್ರಿಸುತ್ತದೆ. ಇದನ್ನು ಕವಿ ರನ್ನ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ. ದುರ್ಯೋಧನನು ರಕ್ತಸಿಕ್ತ ಯುದ್ಧಭೂಮಿಯಲ್ಲಿ ಹಾದುಹೋಗುತ್ತಾನೆ, ಮುರಿದ ಆಯುಧಗಳು ಮತ್ತು ಬಿದ್ದ ದೇಹಗಳ ಮೇಲೆ ಹೆಜ್ಜೆ ಹಾಕುತ್ತಾನೆ, ಯುದ್ಧದ ದುರಂತ ಪ್ರಮಾಣವನ್ನು ಪ್ರತಿಬಿಂಬಿಸುತ್ತಾನೆ. ತನ್ನ ಪೂಜ್ಯ ಮಾರ್ಗದರ್ಶಕ ದ್ರೋಣಾಚಾರ್ಯ, ವೀರಯೋಧ ಅಭಿಮನ್ಯು, ಪ್ರೀತಿಯ ಮಗ ಲಕ್ಷ್ಮಣ, ನಿಷ್ಠಾವಂತ ಸಹೋದರ ದುಶ್ಯಾಸನ ಮತ್ತು ಬೇರ್ಪಡಿಸಲಾಗದ ಸ್ನೇಹಿತ ಕರ್ಣ ಸೇರಿದಂತೆ ತನ್ನ ಸಂಬಂಧಿಕರು ಮತ್ತು ಮಿತ್ರರ ಶವಗಳನ್ನು ಎದುರಿಸುವಾಗ ದುರ್ಯೋಧನನು ದುಃಖ, ಪಶ್ಚಾತ್ತಾಪ ಮತ್ತು ಹತಾಶೆಯಲ್ಲಿ ಮುಳುಗುತ್ತಾನೆ. ಅವರ ಅಕಾಲಿಕ ಮರಣಗಳ ಬಗ್ಗೆ, ಅವರ ದುಃಖ, ಅವರ ಧೈರ್ಯದ ಬಗ್ಗೆ, ಅವರ ಗೌರವ ಮತ್ತು ಅವರನ್ನು ಉಳಿಸಲು ಸಾಧ್ಯವಾಗದ ತಪ್ಪಿತಸ್ಥ ಭಾವನೆಯನ್ನು ಅವರ ದುಃಖವು ವ್ಯಕ್ತಪಡಿಸುತ್ತದೆ. ದುರ್ಯೋಧನನು ಬಿದ್ದ ಪ್ರತಿಯೊಬ್ಬ ನಾಯಕನಿಗೂ ಗೌರವ ಸಲ್ಲಿಸುವಾಗ ಅವರ ಸದ್ಗುಣಗಳು ಮತ್ತು ತ್ಯಾಗಗಳನ್ನು, ವಿಶೇಷವಾಗಿ ಕರ್ಣನ ಅಪ್ರತಿಮ ಔದಾರ್ಯ ಮತ್ತು ಅಭಿಮನ್ಯುವಿನ ಅಪ್ರತಿಮ ಧೈರ್ಯವನ್ನು ಗುರುತಿಸುವಾಗ ಅವರ ದುಃಖವು ಆಳವಾಗುತ್ತದೆ. ಈ ನಿರೂಪಣೆಯು ದುರ್ಯೋಧನನ ಭಾವನೆಗಳ ತೀವ್ರ ರೂಪಾಂತರವನ್ನು ಸೆರೆಹಿಡಿಯುತ್ತದೆ, ತನ್ನ ಯೋಧರ ಶೌರ್ಯದ ಬಗ್ಗೆ ಹೆಮ್ಮೆಯಿಂದ ಯುದ್ಧದ ನಿರರ್ಥಕತೆಯ ಆಳವಾದ ಅರಿವಿಗೆ. ಕವಿ ರನ್ನನು ದುರ್ಯೋಧನನ ದುಃಖದ ತೀವ್ರತೆ ಮತ್ತು ಮಹತ್ವಾಕಾಂಕ್ಷೆಯ ವಿನಾಶಕಾರಿ ಪರಿಣಾಮಗಳನ್ನು ಕೌಶಲ್ಯದಿಂದ ತಿಳಿಸುತ್ತಾನೆ, ಅವನನ್ನು ಅವನ ನ್ಯೂನತೆಗಳು ಮತ್ತು ಪ್ರೀತಿ ಮತ್ತು ಸ್ನೇಹದ ನಿರಂತರ ಬಂಧಗಳ ನಡುವೆ ಹರಿದುಹೋದ ಸಂಕೀರ್ಣ ಪಾತ್ರವಾಗಿ ಚಿತ್ರಿಸುತ್ತಾನೆ. ಈ ಚಿತ್ರಣವು ಯುದ್ಧದ ಮಾನವ ವೆಚ್ಚ ಮತ್ತು ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುವ ಆಳವಾದ ದುಃಖವನ್ನು ಒತ್ತಿ ಹೇಳುತ್ತದೆ. ಅಂತಿಮವಾಗಿ ದುರ್ಯೋಧನನು ತನ್ನ ಆಕಾಂಕ್ಷೆಗಳ ಅವಶೇಷಗಳ ನಡುವೆ ತನ್ನ ಏಕಾಂತತೆಯನ್ನು ಎದುರಿಸಲು ಬಿಡುತ್ತಾನೆ. Summary of the poem. This narrative depicts Duryodhan's emotional turmoil and tragic journey through the battlefield of Kurukshetra, vividly depicted by the poet Ranna. Duryodhan passes through the bloody battlefield, stepping over broken weapons and fallen bodies, reflecting on the tragic scale of the war. Faced with the dead bodies of his relatives and friends, including his revered mentor Dronacharya, the valiant warrior Abhimanyu, his beloved son Lakshman, his loyal brother Dushasana, and his inseparable friend Karna, Duryodhan is overcome with grief, remorse, and despair. His grief expresses his grief over their untimely deaths, his respect for their courage, and his guilt at not being able to save them. Duryodhan's grief deepens as he pays tribute to each fallen hero, recognizing their virtues and sacrifices, especially the unparalleled generosity of Karna and the unparalleled courage of Abhimanyu. The narrative captures the sharp transformation of Duryodhan's emotions, from pride in the valor of his warriors to a profound realization of the futility of war. The poet Ranna skillfully conveys the intensity of Duryodhan's grief and the devastating effects of ambition, portraying him as a complex character torn between his flaws and the enduring bonds of love and friendship. This portrayal emphasizes the human cost of war and the profound grief of losing loved ones, ultimately leaving Duryodhan to face his solitude amidst the ruins of his aspirations. Dear students, if you found this explanation helpful, please share this video with your friends so they can also benefit from it. I've included links to summaries of other lessons in the description. Be sure to check those out as well. For more lesson explanations, don't forget to subscribe to our channel.